2 1 ಸೊಳ್ಳೆ ಮಕ್ಕಳು ಹೇಳ್ಕೊಳ್ಳಿ ಬ್ಯಾಲೆನ್ಸ್ ಆಗುತ್ತೆ. ಓಕೆ ರೈಟ್. ವಾಪಸ್ ಎಡಗಾಲು ತಗೊಳ್ಳಿ. ಎಡಗಾಲು 1 2 1 2 1 2 ಮುಗೀತು. 4 ಓಕೆ ಮುಗೀತು. ನೆಕ್ಸ್ಟ್ ಇನ್ನೊಂದು ಕಾಲು 1 2 3 4 ಗುಡ್ ಮುಗೀತಲ್ವಾ. ಈಗ ನೀವು ಏನು ಮಾಡಬೇಕಪ್ಪ ಅಂದರೆ ಅದನ್ನು ನಿಂತಿದ್ದಾಗೇನು ಏನು ಮಾಡಬೇಕು, ನಾವು ವಾಕ್ ಮಾಡಬೇಕು. ವಾಕ್ ಮಾಡಿ. ವಾಕ್ ಕೈ ಮಾಡಿ. ಹಿಂಗೆ ವಾಕ್ ಮಾಡ್ಬೇಕಾದ್ರೆ ಕೈ ಹೆಂಗೆ ಮಾಡ್ತೀವಿ ನಾವು? ವಾಕಿಂಗ್ ಹೆಂಗೆ ಮಾಡ್ತೀವಿ ನೋಡಿ. ಸಿದ್ಧಾರ್ಥ ನೋಡ್ರಿ ಎಷ್ಟು ಚೆನ್ನಾಗಿ ಮಾಡ್ತಾನೆ. ವಾಕಿಂಗ್ ಮಾಡ್ರಿ. ಕೈ ಹೆಂಗೆ ಮಾಡ್ತಾರೆ ವಾಕಿಂಗ್ ಮಾಡುವಾಗ? ಎಸ್ ಮಾಡ್ರಿ. ನೋಡಿ ವಾಕಿಂಗ್ ಮಾಡ್ರಿ. ವಾಕ್ ಕಾಲಿಗೆ ಚೆನ್ನಾಗಿ ಎಕ್ಸಸೈಸ್ ಆಗಬೇಕು. ವಾಕ್ ಸ್ವಲ್ಪ ಜೋರಾಗಿ ಉಸಿರು ತಗೋತಾ ಇರಬೇಕು. 4 ಕೌಂಟ್ ಹೇಳೋವರೆಗೂ ಉಸಿರನ್ನ ಬಿಡ್ತಾ ಇರಬೇಕು. ಬರೀ ಮುಗಿಲಿಲ್ಲ ಉಸಿರಾಟ ಇದು. ಅಂದ್ರೆ ನಮಗೆ ಬೇಕಾಗಿರುವಂತ ಆಮ್ಲಜನಕವನ್ನ ನಮ್ಮ ಶರೀರ ತಗೋಬೇಕಾದ್ರೆ ಹೃದಯ ಶ್ವಾಸಕೋಶಕ್ಕೆ ಕನೆಕ್ಷನ್ ಆಗಿರುತ್ತೆ. ಶ್ವಾಸಕೋಶ ಆಮ್ಲಜನಕವನ್ನ ಹಿಡಿದುಕೊಟ್ಟು ಅದನ್ನ ಹೃದಯ ತಗೊಂಡು ಎಲ್ಲಾ ದೇಹಕ್ಕೆ ಭಾಗಗಳಿಗೆ ಅದನ್ನ ಏನ್ ಮಾಡ್ಬೇಕಾಗಿರುತ್ತೆ, ಕಳಿಸ್ಬೇಕಾಗಿರುತ್ತೆ. ನಾವೇನ್ ಮಾಡ್ತೀವಿ, ಮೊಬೈಲ್ನ ಕ್ಲೀನ್ ಆಗಿ ನೋಡ್ತಿರ್ತೀವಿ, ಉಸಿರಾಡೋದನ್ನ ಮರಿತೀವಿ. ಹೃದಯಕ್ಕೂ ಶ್ವಾಸಕೋಶಕ್ಕೂ ಕನೆಕ್ಷನ್ ತಪ್ಪೋಗುತ್ತೆ, ಎಲ್ಲ ಸಮಸ್ಯೆಗಳು ಸ್ಟಾರ್ಟ್ ಆಗುತ್ತೆ. ಬರೋ ರೋಗಗಳೆಲ್ಲ ಅದರಿಂದಾನೇ ಸ್ಟಾರ್ಟ್ ಆಗುತ್ತೆ. ಅದಕ್ಕಾಗಿ ಮೊಬೈಲ್ ಸ್ಕ್ರೀನ್ ಅನ್ನ ಎಷ್ಟು ಅವಾಯ್ಡ್ ಮಾಡ್ತೀರೋ ಅದರಿಂದಲೂ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಉಸಿರಾಡ್ತೀರಿ. ಈಗ 4 ಕೌಂಟಲ್ಲಿ ಉಸಿರಾಡಿ. 1 2 3 4 ಬಿಡ್ರಿ. 1 2 3 4 ಅಂದ್ರೆ ದೀರ್ಘವಾಗಿ ಉಸಿರು ತಗೋಬೇಕು, ದೀರ್ಘವಾಗಿ ಉಸಿರನ್ನ ಬಿಡಬೇಕು. ಉಸಿರಾಡಿ. 1 2 3 4 ಬಿಡ್ರಿ. 1 2 3 4 ಅಂದಾಗ ಉಸಿರು ಮುಗಿಬೇಕು. ಅಷ್ಟು ದೀರ್ಘವಾಗಿ ಉಸಿರಾಡಬೇಕು. ಮಾಡ್ತಾರೆ ಇನ್ನೊಂದು ರೌಂಡ್. ರೆಡಿ. ಇನ್ಹೇಲ್ ಅಂದ್ರೆ ಉಸಿರು ತಗೊಳ್ಳಿ. 1 2 3 4 ಎಕ್ಸೇಲ್. 1 2 3 4 ಗುಡ್. ಸಹಜವಾದ ಉಸಿರಾಟ ಮಾಡ್ರಿ. ಚಿನ್ ಮುದ್ರೆ ಮಾಡಿ. ಬೆನ್ನು ನೇರವಾಗಿ ಕುತ್ಕೋಬೇಕು. ನಿಮ್ಮ ಕೈಗಳನ್ನ ನೋಡಿ ಈ ತರ ಮುದ್ರೆ ಮಾಡಿ. ಸರ್ ತೋರಿಸಿದ್ರೆ ನೋಡಿ, ಚಿನ್ ಮುದ್ರೆ ಅಂತ ಕರಿತೀವಿ. 2 ಕೈಗಳನ್ನ ಚಿನ್ ಮುದ್ರೆಯಲ್ಲಿ ಇಡಿ. ಚಿನ್ ಮುದ್ರೆಯಲ್ಲಿ ಇಟ್ಕೊಂಡ್ರೆ ನೀವೇನ್ ಮಾಡ್ಬೇಕು, ಈಗ ಒಂದು ಪ್ರಾಣಾಯಾಮ ಹೇಳ್ಕೊಡ್ತೀನಿ ನಾನು. ಒಂದೇ ದಿನ ಎಲ್ಲ ನನಗೆ ಗೊತ್ತಾಯ್ತು ಅಂತ ನಾನೇನ ಮಾಡಿಸಿದ್ರೆ ನಾಳೆ ನೀವು ಸೋಮವಾರ ಶಾಲೆಗೆ ಬರೋದಿಲ್ಲ. ಅದಕ್ಕಾಗಿ ಪ್ರಾಣಾಯಾಮ ಮಾಡೋಣ. 2 ಕೈಗಳನ್ನ ಚಿನ್ ಮುದ್ರೆಯಲ್ಲಿ ಇಟ್ಕೊಳ್ಳಿ. ಈಗ ಬಲಗೈಯಲ್ಲಿ ನೀವೇನ್ ಮಾಡಿ ಅಂದ್ರೆ ಉರಗ ಮುದ್ರೆ ಮಾಡಬೇಕು. ಈ ಬೆರಳು ನೋಡಿ, ಉಂಗುರ ಬೆರಳು ಮತ್ತೆ ಹೆಬ್ಬೆರಳು 2 ಸೇರಿಸ್ಕೊಳ್ಳಿ. ಆಮೇಲೆ ಈ ತರ ನೀವೇನ್ ಮಾಡ್ಬೇಕು, ಈ ಬೆರಳನ್ನ ಇಟ್ಕೊಂಡು ಏನ್ ಮಾಡ್ಬೇಕು, ಒಂದು ಬೆರಳಲ್ಲಿ ಬಲಗಡೆ ಮೂಗಿನ ಒಂದು ಸೊಳ್ಳೆನ ಮುಚ್ಕೋಬೇಕು. ಕ್ಲೋಸ್. ಬಲಗಡೆದನ್ನ ಮುಚ್ಕೊಂಡು ಎಡಗಡೆ ಮಾತ್ರ ಉಸಿರಾಡಿ. ನಾನು ಕೌಂಟ್ ಹೇಳ್ತೀನಿ, ಅಷ್ಟು ಉಸಿರಾಡ್ಬೇಕು. ಓಕೆ, ಸೇಮ್ ಕೌಂಟ್. 4 ಕೌಂಟ್ ಉಸಿರಾಡ್ತೀನಿ. ಬಲಗಡೆ ಕ್ಲೋಸ್ ಮಾಡಿ. 1 2 3 4 ಬಿಡಿ. 1 2 3 4 ನೆಕ್ಸ್ಟ್ ಅದೇ ತರ ಉಸಿರು ತಗೊಳ್ಳಿ. 1 2 3 4 ಬಿಡಿ. 1 2 3 4 ಅಂದ್ರೆ ನಿಧಾನವಾಗಿ ಉಸಿರು ತಗೊಳ್ಳೋದು, ನಿಧಾನವಾಗಿ ಉಸಿರು ಬಿಡೋದು. ಆ ಉಸಿರಿನ ಶಬ್ದ ಬೇರೆಯವರಿಗೆ ಕೇಳಿಸಬಾರದು. ಆ ರೀತಿಯಾಗಿ ಉಸಿರಾಡಬೇಕು. ಇದನ್ನ ನಾವು ಎಡಗಡೆ ಇರ್ತಕ್ಕಂಥ ಮೂಗಿನ ಸೊಳ್ಳೆಯಲ್ಲಿ ಮಾಡ್ಬೇಕು. ನೀವು ಮಾಡ್ತಾ ಇರಿ. ನಿಧಾನವಾಗಿ ತೆಗೆದುಕೊಳ್ಳಿ. ಸೊ ಎಡಭಾಗವನ್ನ ನಾವು ಚಂದ್ರನಿಗೆ ಹೋಲಿಕೆ ಮಾಡ್ತೀವಿ. ಚಂದ್ರಲೋಮ ಪ್ರಾಣಾಯಾಮ. ಎಂತ ಪ್ರಾಣಾಯಾಮ ಇದು? ಚಂದ್ರಾನುಲೋಮ ಪ್ರಾಣಾಯಾಮ. ನೆಕ್ಸ್ಟ್ ನಿಮ್ಮ ಮತ್ತೊಂದು ಬೆರಳಿನಿಂದ, ಈ ಉಂಗುರ ಬೆರಳಿನಿಂದ ಎಡಗಡೆ ಮೂಗಿನ ಸೊಳ್ಳೆಯನ್ನ ಮುಚ್ಕೊಳ್ಳಿ. ಬಲಗಡೆ ಮೂಗಿನ ಸೊಳ್ಳೆಯಲ್ಲಿ ಮಾತ್ರ ಉಸಿರಾಡಿ. ಕ್ಲೋಸ್ ಮಾಡಿ. ನೀಟಾಗಿ ಇಟ್ಕೋಬೇಕು. ನೋಡಿ ಯಾವ ತರ ಅಂದ್ರೆ ಕೆಲವರೆಲ್ಲ ಹಿಂಗೆಲ್ಲ ಮಾಡ್ತಾ ಇದೀರಿ. ಆ ತರ ಅಲ್ಲ. ಇಲ್ಲಿ ನೋಡಿ, ಈ ತರ ನೀಟಾಗಿ ಉಸಿರು ತಗೊಳ್ಳಿ. ಬಲಗಡೆ ಮಾತ್ರ ಉಸಿರು ತಗೊಳ್ಳಿ. ಉಸಿರು ಬಿಡಿ. ಉಸಿರು ತಗೊಳ್ಳಿ. ಉಸಿರು ಬಿಡಿ. ಉಸಿರು ನಿಧಾನ ತಗೊಳ್ಳಿ. ಉಸಿರು ಬಿಡಿ.
ತಗೊಳ್ಳಿ, ಬಿಡಿ. ಎಸ್, ಇದು ಸೂರ್ಯಾನುಲೋಮ ಪ್ರಾಣಾಯಾಮ. ಬಲಗಡೆ ಮೂಗಿನ ಸೊಳ್ಳೆಯನ್ನ ಸೂರ್ಯನಿಗೆ ಹೋಲಿಕೆ ಮಾಡ್ತೀವಿ. ಉಷ್ಣ ಜಾಸ್ತಿ ಇದ್ದವರು ಇದನ್ನ ಮಾಡಿದ್ರೆ ಬೇಗ ಕಡಿಮೆ ಆಗುತ್ತೆ. ಈಗ ನೀವು ಬಲಗಡೆ ಉಸಿರನ್ನ ನೀವು ಅಬ್ಸರ್ವ್ ಮಾಡಿದ್ರೆ ಬಿಸಿಯಾಗಿ ಉಸಿರು ಬರ್ತಿರುತ್ತೆ, ಎಡಗಡೆ ಮೂಗಿನಲ್ಲಿ ನಿಮಗೆ ತಂಪನೆ ಉಸಿರು ಬರ್ತಿರುತ್ತೆ. ಚಂದ್ರಕಾರಕ ಅಲ್ವಾ? ಸೊ ಎರಡನ್ನೂ ಸೇರಿ ನಾವು ನಮ್ಮ ದೇಹವನ್ನು ಶುದ್ಧಿ ಮಾಡಬೇಕಾಗಿತ್ತು. ಆ ಶುದ್ಧಿ ಕೆಲಸವನ್ನ ಮಾಡುತ್ತೆ ನಾಡಿ ಶೋಧನ ಪ್ರಾಣಾಯಾಮ. ಎಂತ ಪ್ರಾಣಾಯಾಮ ಹೇಳ್ರಿ? ಗೋರಾಗಿ ಹೇಳ್ಬೇಕು, ನಾಡಿ ಶೋಧನ ಪ್ರಾಣಾಯಾಮ. ಈಗ ಸೇಮ್ ಹೊರಗೆ ಮುದ್ರೆ ಮಾಡಿ, ಎತ್ತರದಿಂದ ಬಲಗಡೆ ಮೂಗಿನ ಒಂದು ರಂಧ್ರವನ್ನು ಮುಚ್ಕೊಳ್ಳಿ, ಎಡಗಡೆ ಉಸಿರನ್ನ ತಗೊಳ್ಳಿ, ಎಡಗಡೆ ಉಸಿರನ್ನ ತಗೊಳ್ಳಿ. ನೆಕ್ಸ್ಟ್ ಎಡಗಡೆದನ್ನ ಕ್ಲೋಸ್ ಮಾಡಿ ಬಲಗಡೆ ಬಿಡಿ, ಮತ್ತೆ ಬಲಗಡೆನೆ ಉಸಿರನ್ನ ತಗೊಳ್ಳಿ. ಅದೇ ಬೆರಳನ್ನ ಇಟ್ಕೊಂಡಿರ್ಬೇಕು, ಚೇಂಜ್ ಮಾಡಬಾರ್ದು. ಬಲಗಡೆ ಉಸಿರನ್ನ ತಗೊಳ್ಳಿ, ಬಲಗಡೆ ಕ್ಲೋಸ್ ಮಾಡಿ, ಎಡಗಡೆ ಬಿಡಿ, ಎಡಗಡೆನೇ ಉಸಿರು ತಗೊಳ್ಳಿ, ಎಡಗಡೆ ಕ್ಲೋಸ್ ಮಾಡಿ, ಬಲಗಡೆ ಬಿಡಿ, ಬಲಗಡೆ ತಗೊಳ್ಳಿ, ಬಲಗಡೆ ಕ್ಲೋಸ್, ಎಡಗಡೆ ಬಿಡಿ, ಎಡಗಡೆ ತಗೊಳ್ಳಿ, ಎಡಗಡೆ ಕ್ಲೋಸ್, ಬಲಗಡೆ ಬಿಡಿ. ಸೊ ಈ ಒಂದು ಪ್ರಾಣಾಯಾಮವನ್ನ ನಾವು ಮಾಡೋದ್ರಿಂದ ನಮ್ಮ ಶರೀರದಲ್ಲಿರ್ತಕ್ಕಂತಹ ಕಲ್ಮಶಗಳು, ಸಾಕಷ್ಟು ಕಲ್ಮಶಗಳು ನಮ್ಮ ಶರೀರ ಹೊಂದಿದೆ. ಆಹಾರದಿಂದ, ಧೂಳಿನಿಂದ, ನೀರಿನಿಂದ ಸಾಕಷ್ಟು ಕಲ್ಮಶಗಳನ್ನ ನಾವು ತಗೊಂಡ್ಬಂದಿರ್ತೀವಿ. ಅವೆಲ್ಲ ಕಲ್ಮಶಗಳು ನಮ್ಮ ಶರೀರದಿಂದ ಬಹಳ ನೀಟಾಗಿ ಹೊರಗೆ ಹೋಗ್ತವೆ. ಸೊ ಸಾಧ್ಯವಾದರೆ 20 ನಿಮಿಷ ಇದನ್ನ ನೀವು ಪ್ರಯತ್ನ ಮಾಡಿ, ಗೊತ್ತಾಗುತ್ತೆ. ಒಂದಿನ ನಿಮಗೆ ಕನ್ಫ್ಯೂಸ್ ಆಗುತ್ತೆ, ಎಡವಟ್ಟಾಗುತ್ತೆ, ಆದ್ರೆ ನೆಕ್ಸ್ಟ್ ಡೇ ನಿಮಗೆ ಬಹಳ ಖುಷಿ ಅನ್ಸುತ್ತೆ. ಇಷ್ಟು ಚೆನ್ನಾಗಿದೆ ಅಂತ ನಿಮಗೆ ಫೀಲ್ ಬರುತ್ತೆ. ನೀವೇನಾದ್ರೂ ನಡ್ಕೊಂಡು ಹೋದ್ರೆ ಹೂವಿನ ಮೇಲೆ ನಡ್ಕೊಂಡು ಹೋಗ್ತಿದ್ರ ಅನ್ನೋ ಒಂದು ಫೀಲ್ ಬರುತ್ತೆ. ಓಕೆ, ಸೊ ಅದನ್ನ ಅನುಭವಿಸಿದವರಿಗೆ ಗೊತ್ತು. ಈಗ ನಾವು ಮಾಡಿದ್ದೆ ಚಂದ್ರಾನುಲೋಮ ಪ್ರಾಣಾಯಾಮ, ನಂತರ ಸೂರ್ಯಾನುಲೋಮ ಪ್ರಾಣಾಯಾಮ, ಆಮೇಲೆ ನಾಡಿ ಶೋಧನ ಪ್ರಾಣಾಯಾಮ. ಈಗ ಮತ್ತೊಂದು ಪ್ರಾಣಾಯಾಮ ಮಾಡೋಣ. ಯಾವ್ದಪ್ಪ ಅಂದ್ರೆ ಅದು ಭ್ರಾಮರಿ ಪ್ರಾಣಾಯಾಮ. ಎಂತದು? ಭ್ರಾಮರಿ. ಹೇಳಿ, ಭ್ರಾಮರಿ ಅಂದ್ರೆ ಏನು? ಎಂತ ಹೇಳೋದು? ಗುಂಗಿ ಒಳ ಹಾಕಿರಲ್ಲ, ಕರಿದ ಕಟ್ಟಿಗೆ ಕೊರ್ದಿದ್ಲ ಅದು ಯಾವ ತರ ಸೌಂಡ್ ಮಾಡುತ್ತೆ? ಸೌಂಡ್ ಮಾಡುತ್ತಲ್ಲ. ನಾವೆಲ್ಲ ಬೆಂಕಿ ಪೊಂಡದಾಗ ಕೇಳಿದ್ವಿ, ಹಿಡಿದು ಹಾಕಿ ಏನೋ ಮಾಡಿ ಆಟ ಆಡ್ತಿರ್ತಿದ್ವಲ್ಲ, ರೇಡಿಯೋ ಅಂತೇಳಿ. ನೀವು ಆಡ್ತಿದ್ರಲ್ಲ, ಗೊತ್ತಿಲ್ಲ. ಈಗ ನೋಡಿ, ಅದು ಯಾವ ತರ ಸೌಂಡ್ ಮಾಡುತ್ತೋ ಆ ರೀತಿ ನಾವು ಮಾಡೋಣ. ಈಗ ನೋಡ್ತೀರ, ನಾನು ನೋಡ್ಕೊಳ್ಳಿ. ಫಸ್ಟ್ ಎರಡು ಕೈಗಳನ್ನ ಕಾಲ್ ಮೇಲೆ ಇಟ್ಕೊಂಡು ಉಸಿರನ್ನ ದೀರ್ಘವಾಗಿ ಉಸಿರನ್ನ ತೆಗೆದುಕೊಂಡು ಈ ತರ, ಗೊತ್ತಾಯ್ತಾ? ಮಾಡ್ತೀರಾ? ಸೊ ಆಕ್ಚುಲಿ ಕೈ ಎಲ್ಲ ಇಟ್ಕೊಂಡು ಮಾಡಬೇಕು. ನೀವು ಫಸ್ಟಿಗೆ ಮಾಡ್ತಿರೋದ್ರಿಂದ ಹಂಗೆ ಮಾಡ್ರಿ, ಏನಾಗಲ್ಲ. ಭ್ರಾಮರಿ ಹೆಂಗ್ ಸೌಂಡ್ ಮಾಡುತ್ತೆ, ದುಂಬಿ ಝೇಂಕಾರ ಹೆಂಗ್ ಮಾಡುತ್ತೋ ಆ ಸೌಂಡ್ ಅನ್ನ ನಾವು ಮಾಡ್ತೀವಿ. ಇದರಿಂದ ನಮ್ಮ ಬ್ರೈನ್ ಆಕ್ಟಿವೇಟ್ ಆಗುತ್ತೆ. ಬಹಳ ಜನಕ್ಕೆ ಬ್ರೈನ್ ಆಕ್ಟಿವೇಟ್ ಆಗಿರಲ್ಲ, ಏನೋ ಮಾಡ್ತಿದ್ದೀನಿ ಅಂತಾರೆ ನೋಡು, ಆ ಪದರ ಅಂತ ಅರ್ಥ. ಅದು ಆನ್ ಆಗ್ಬೇಕಂದ್ರೆ ಈ ಪ್ರಾಣಾಯಾಮ ಬೇಕು. ಸೊ ಎಸ್, ಈಗ ಮಾಡ್ತೀರಿ. ಎರಡು ಕೈಗಳನ್ನ ತೊಡೆ ಮೇಲೆ ಇಟ್ಕೊಳ್ಳಿ. ನಿಮಗೆ ಯಾರಿಗಾದ್ರು ಸರ್ ನಾನು ಬೇರೆ ಆಸನದಲ್ಲಿ ಕುತ್ಕೊಳ್ತೀನಿ ಅಂದ್ರೆ ಈ ರೀತಿಯಾಗಿ ಕುತ್ಕೋಬಹುದು. ನೋಡಿ, ನನ್ನನ್ನ ಕಾಲ್ ಮೇಲೆ ಈ ತರ ಮಾಡಿ ಕುತ್ಕೋಬಹುದು. ಈ ತರ ನೋಡಿ, ಹಿಂದ್ಗಡೆ ಈ ತರ ಕುತ್ಕೋಬಹುದು. ಕಾಣಿಸಿದ್ಯಾ? ನೋಡ್ಕೊಳ್ಳಿ. ಇದನ್ನ ನಾವು ವಜ್ರಾಸನ ಅಂತ ಕರಿತೀವಿ. ಎಸ್, ಇದು ವಜ್ರಾಸನ. ಯಾರಿಗೆ ಕಾಲು ನೋವಿಲ್ಲ, ಮಂಡಿ ನೋವಿಲ್ಲ, ಅವರು ಕುತ್ಕೋಬಹುದು. ಗಾಂಧೀಜಿ ಬರೀ ಇದೇ ಆಸನ ಮಾಡ್ತಾ ಇದ್ರಂತೆ. ಅದಕ್ಕೆ ಅವರಿಗೆ ಎಷ್ಟು ಮಹಾತ್ಮ ಆದ್ರು ನೋಡಿ. ಮಹಾತ್ಮ ಗಾಂಧೀಜಿ ಅವ್ರ ಫೋಟೋ ನೋಡಿದ್ರಿ ನೀವು? ಹಂಗೆ ಕೂತಿದ್ರಲ್ಲ, ಇದೇ ತರ ಕುತ್ಕೊಂತ ಇದ್ರು ಅವರು. ಎಷ್ಟೋ ಜನ ಮನೇಲಿ ಏಜ್ ಆಗಿರೋರೆಲ್ಲ ಅದೇ ತರನೇ ಕುತ್ಕೊಳ್ತಾರೆ. ಕುತ್ಕೊಳ್ಳಿ, ಮಾಡೋಣ. ಆಗ್ಲಿಲ್ಲ ಅಂದ್ರೆ ನಾರ್ಮಲ್ ಆಗಿ ಇರ್ತವೆ, ಬಲವಂತ ಇಲ್ಲ. ನೀವು ನನ್ನ ಮಾತು ಕೇಳ್ಬೇಕಂತಿಲ್ಲ, ನಿಮ್ಮ ದೇಹದ ಮಾತನ್ನ ಕೇಳಿ, ನಿಮ್ಮ ಶರೀರದ ಮಾತನ್ನ ಕೇಳಿ. ಓಕೆ, ರೆಡಿ? ಕಾಲ್ ಮೇಲೆ ಇಟ್ಕೊಳ್ಳಿ. ನಿಮ್ಮ ರೈಟ್. ಈಗ ಉಸಿರನ್ನ ತಗೊಳ್ಳಿ, ನಿಧಾನವಾಗಿ ಉಸಿರನ್ನ ತಗೊಳ್ಳಿ. ದೀರ್ಘ ಉಸಿರನ್ನ ತಗೊಂಡು ದುಂಬಿ ಜೇಂಕಾರದಲ್ಲಿ ಬಿಡಿ.
ಮುಚ್ಚಿ ಮಾಡ್ಬೇಕು ಎಲ್ಲಾರು. ಉಸಿರು ತಗೊಳ್ಳಿ. ಉಸಿರನ್ನ ತಗೊಳ್ಳಿ. ಇಲ್ಲಿ ನಿಮಗೆ ಸ್ವಲ್ಪನೇ ರೌಂಡ್ ಮಾಡಿಸಿದ್ರು ನಿಮಗೆಲ್ಲ ಒಂದ್ ಕಡೆ ಒಂಥರ ಹ್ಯಾಪಿ ಫೀಲ್ ಆಗಲಿಲ್ಲ? ಆಯ್ತಾ? ಬ್ರೈನಲ್ಲಿ ಒಂಚೂರು ಏನಾರ ಆಕ್ಟಿವೇಟ್ ಆಯ್ತು ಆಗುತ್ತೆ. ಈಗ ಈ ಆಸನವನ್ನ ನೀವು ಪ್ರತಿಕ್ರಮಕ್ಕಾಗಲ್ಲ. ವಜ್ರಾಸನದಿಂದ ವಾಪಸ್ ಬಂದು ಸುಖಾಸನ ಕೂತ್ಕೊಳ್ಳಿ. ಹಾ, ಮತ್ತೊಂದು ಆಸನ ಇದೆ ಇದನ್ನು ಕುತ್ಕೊಳ್ಳಕ್ಕೆ, ಪದ್ಮಾಸನ ಅಂತ ಇದೆ. ಎಂಥದ್ದು? ಪದ್ಮಾಸನ. ಬಲಗಾಲನ್ನ ಎಡಗಡೆ ತೊಡೆ ಮೇಲೆ, ಮತ್ತೆ ಬಲಗಾಲನ್ನ ಯಾವ ಕಾಲ ಎಡಗಾಲನ್ನ ಬಲಗಡೆ ತೊಡೆ ಮೇಲೆ ಹಾಕೊಂಡು ಕುತ್ಕೋಬೇಕು. ನೋಡಿ ಈ ತರ ಪದ್ಮಾಸನ. ಓಕೆ, ಇದ್ರ ಮೇಲೆ ನಾವು ತಕ್ಕಡಿ ತಗೋಬಹುದು ಅಂತೀವಿ ನಾವು. ನಾವು ತೊಂದರೆ ಮಾಡಬಾರ್ದು. ಲಾಕ್ ಆಗ್ತವೆ ಅಂತ ತೋರಿಸಿದೆ ಅಷ್ಟೇ ನಾನು. ಬೇಕಾದ್ರೆ ನೀವು ಈ ರೀತಿ ಕುತ್ಕೊಂಡು ಯಾವುದೇ ಆಸನವನ್ನು ಮಾಡಬಹುದು. ನಿಮಗೆ ಆಗಲಿಲ್ಲ ಅಂದ್ರೆ ಏನು ಮಾಡೋದು ಬೇಡ, ನೀವು ನಾರ್ಮಲ್ ಆಗಿ ಕುತ್ಕೊಂಡು ಮಾಡ್ಬೋದು. ಓಕೆ ಓಕೆ. ಈಗ ನಾವು ಮತ್ತೊಂದು ಪ್ರಾಣಾಯಾಮ ಮಾಡೋಣ. ಅದ್ಯಾವುದಪ್ಪ ಅಂದ್ರೆ ಕಪಾಲಪಾತಿ. ಏನ್ರಿ? ಪ್ರಾಣಾಯಾಮದಲ್ಲಿ ಇದೊಂದು ಬಹಳ ಬೆಸ್ಟ್ ಪ್ರಾಣಾಯಾಮ. ಎಂಥ ಪ್ರಾಣಾಯಾಮ ಅಂದ್ರೆ ನಮ್ಮ ಶ್ವಾಸಕೋಶವನ್ನು ಬಹಳ ಚೆನ್ನಾಗಿ ಶುದ್ಧಿ ಮಾಡುತ್ತೆ. ಸರ್ಪೆಚ್ಚಲಾಗಿ ತೊಳಿತತಿದೆ. ಸರ್ಪೆಚ್ಚಲಾಗಿ ಯಾವಾಗ ತೊಳಿತೀವಿ? ಬಾಂಡೆ ತೊಳಿತೀರಿಲ್ಲ ನೀವು? ನಾವು ಶ್ವಾಸಕೋಶವನ್ನು ತೊಳಿತೀವಿ. ಈಗ ಹೆಂಗೆ ತೊಳೆಯೋದಂತ ನೋಡಿ, ನಾನು ನೋಡ್ಕೊಂಡು 2 ಕೈ ಮೇಲೆ ಎತ್ತಿರಿ. ಉಸಿರು ತಗೊಂಡು ಮೇಲೆ ತಗೊಳ್ಳಿ, ಉಸಿರು ಬಿಡ್ತಾ ಕೆಳಗೆ, ಉಸಿರು ತಗೊಂಡ ಮೇಲೆ ಉಸಿರು ಬಿಡ್ತಾ ಕೆಳಗೆ, ಉಸಿರು ತಗೊಂಡ ಮೇಲೆ ಉಸಿರು ಬಿಡ್ತಾ ಕೆಳಗೆ. ಇಷ್ಟೇ ಮಾಡ್ತೀರಿ? ಹಾ, ಮಾಡಿ. ಎರಡು ಕೈಗಳ ಮೇಲೆ ಉಸಿರು ತಗೊಳ್ತಾ ಕೆಳಗಡೆ ಬಿಡ್ತಾ, ಉಸಿರು ತಗೊಳ್ತಾ ಬಿಡ್ತಾ, ಜೋರಾಗಿ. ನೋಡಿ, ಹೊಟ್ಟೆ ಹೊರಗಡೆ ಹೋಗ್ಬಾರ್ದು, ಶ್ವಾಸಕೋಶ ದೊಡ್ಡದಾಗ್ಬೇಕಿಲ್ಲಿ. ಓಕೆ, ಮಾಡ್ತೀರಿ? ಈಗ ವಾಪಸ್. ಹಾ, ಯಾರಿಗಾದ್ರೂ BP ಪ್ರಾಬ್ಲಮ್ ಇದ್ರೆ, ನಿಮಗಿಲ್ಲ, ನಿಮಗಿರೋದಿಲ್ಲ, ಅದು ನಮಗಿರ್ತಕ್ಕ. ದೊಡ್ಡವ್ರಿಗೆ ಹೇಳಿದ್ರೆ ಯಾರಿಗಾದ್ರೂ BP ವೇರಿಯೇಷನ್ ಇತ್ತಂದ್ರೆ ಅವ್ರು ಇದನ್ನ ಮಾಡಬಾರ್ದು. ಒಮ್ಮೆ ರೈಸ್ ಆಗ್ತದೆ. ಹಾರ್ಟ್ ಪ್ರಾಬ್ಲಮ್ ಇದ್ದವ್ರು ಮಾಡಬಾರ್ದು. ಸ್ವಲ್ಪ ಮಾಡೋಣ, ಏನಾಗಲ್ಲ, ಇಷ್ಟು ಮಾಡಿ ಏನಾಗಲ್ಲ, ನಿಮಗೇನಾಗಲ್ಲ. ನೀವೆಲ್ಲ ಹೆಂಗೆ ಅಂದ್ರೆ ಕಲ್ಲನ್ನು ತಿಂದು ಕರಗಿಸ್ಕೊಳ್ಳೋಂಥ ಏಜ್ ನಿಮ್ದು. ನೋ ಇಶ್ಯೂ. ಮಾಡ್ತೀರಿ? ಇನ್ನೊಂದ್ಸರಿಗೆ ಮಾಡಿ. ಉಸಿರು ತಗೊಳ್ಳಿ. ನೋಡಿ, ಜೋರಾಗಿ.